ಕಾಂಗ್ರೆಸ್ ಮನೆಯ ರಾಜಕಾರಣ ಈಗ ಕ್ಲೈಮ್ಯಾಕ್ಸ್ ಅಂತ ತಲುಪಿರುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಹೈಕಮಾಂಡ್ ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ನಾಯಕರಿಗೂ ಕೂಡ ಹೈಕಮಾಂಡ್ ಬುಲಾವ್ ಮಾಡಿದೆ. ಇದರ ಜೊತೆಗೆ ನಾಳಿನ ಮೀಟಿಂಗ್ನಂತ ರಾಜ್ಯ ಸರ್ಕಾರದ ಸಂಪೂರ್ಣ ಚಿತ್ತ ಇದೆ. ರಾಜ್ಯದ ಜನರು ಕೂಡ, ರಾಜ್ಯದ ರಾಜಕಾರಣಿಗಳು ಕೂಡ ಇಲ್ಲಿಗಾಗಲೇ ಮೀಟಿಂಗ್ನಲ್ಲಿ ಸಾಕಷ್ಟು ಗಮನವನ್ನು ನೀಡ್ತಾ ಇದ್ದಾರೆ. TV9ನಲ್ಲಿ ಪಟ್ಟಣ ಆಟದ ಎಕ್ಸ್ಕ್ಲೂಸಿವ್ ಅಂತ ಇನ್ಸೈಡ್ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ರೋಚಕ ಘಟ್ಟದಲ್ಲಿ ಕಾಂಗ್ರೆಸ್ ಪಟ್ಟದ ಪಗಡೆ ಆಟವನ್ನು ನಾವು ನಿರಂತರವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈ ವೋಲ್ಟೇಜ್ ಸಭೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ಸಭೆ ಇದೆ. ರಾಹುಲ್ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕ ಸಭೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಜೊತೆಗೆ ಮೊದಲಿಗೆ 1-to-1 ಮೀಟಿಂಗ್ ಆಗುತ್ತೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಇನ್ನಿತರ ನಾಯಕರು ಇರ್ತಾರೆ. ಅದಾದ ಬಳಿಕ ಡಿಸಿಎಂ ಜೊತೆಗೆ 1-to-1 ಮೀಟಿಂಗ್ ಅನ್ನು ಮಾಡ್ತಾರೆ. 1-to-1 ಮೀಟಿಂಗ್ ನಡೆಸಲಿರುವಂಥ ಹೈಕಮಾಂಡ್ ನಾಯಕರು ಮೊದಲಿಗೆ ಸಿಎಂ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾರೆ. ಅದಾದ ಬಳಿಕ ಡಿಸಿಎಂ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾರೆ. ಇದರಲ್ಲಿ ಈಗಾಗಲೇ ರಾಜಕೀಯದ ಡೆವಲಪ್ಮೆಂಟ್ ಏನಿದೆ, ಅಧಿಕಾರ ಹಂಚಿಕೆ ಏನಿದೆ, ಪವರ್ ಪಾಲಿಟಿಕ್ಸ್ ಏನಿದೆ, ಪಟ್ಟದ ಆಟ ಏನಿದೆ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಎರಡೂ ನಾಯಕರನ್ನ ಮೊದಲಿಗೆ ಪ್ರತ್ಯೇಕವಾಗಿ ಮಾತನಾಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ಸಹಜವಾಗಿ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ, ಜೊತೆಗೆ KC ವೇಣುಗೋಪಾಲ್ ಕೂಡ ಇರ್ತಾರೆ. ಇವರೆಲ್ಲರ ಜೊತೆಗೆ ಪ್ರಮುಖವಾಗಿ ಮೊದಲಿಗೆ ಸಿಎಂ ಜೊತೆಗೆ 1-to-1 ಮೀಟಿಂಗ್, ಅದಾದ ಬಳಿಕ ಡಿಸಿಎಂ ಜೊತೆಗೆ 1-to-1 ಮೀಟಿಂಗ್ ಇರುತ್ತೆ. ಹೀಗಾಗಿ ಇವತ್ತಿನ ಬೆಳವಣಿಗೆ ಜೊತೆಗೆ ನಾಳೆ ನಡೀತಾ ಇರುವಂಥ ಸಭೆಯ ಬಗ್ಗೆ ಕೂಡ ಸಾಕಷ್ಟು ಇನ್ಸೈಟ್ಗಳು ಬರ್ತಾ ಇದೆ. ಇದರ ಜೊತೆಗೆ ಉಭಯ ಬಣದಲ್ಲೂ ಕೂಡ ಈಗಾಗಲೇ ಪವರ್ ಪಾಲಿಟಿಕ್ಸ್ ತುಂಬ ಜೋರಾಗಿ ಶುರುವಾಗಿದೆ. ಉಭಯ ನಾಯಕರ ಜೊತೆಗೆ ಚರ್ಚೆ ಆದ ಬಳಿಕ ಸಿಎಂ ಮತ್ತು ಡಿಸಿಎಂರನ್ನ ಇಬ್ಬರನ್ನೂ ಕೂಡಿಸ್ಕೊಂಡು ಒಟ್ಟಿಗೆ ಮಾತುಕತೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಪ್ರತ್ಯೇಕ ಮೀಟಿಂಗ್, ಅದಾದ ಬಳಿಕ ಇಬ್ಬರನ್ನು ಒಟ್ಟಾಗಿ ಕೂಡಿಸ್ಕೊಂಡು ಮಾತುಕತೆ ಮಾಡುವಂಥ ಸಾಧ್ಯತೆ ಇದೆ. ನಿರೀಕ್ಷೆಗಳು ಸಾಕಷ್ಟಿದೆ. ಭಾರಿ ಕುತೂಹಲ ಮೂಡಿಸಿರುವಂಥ ನಾಳಿನ ಸಭೆಯಲ್ಲಿ ಸಹಜವಾಗಿ ಪವರ್ ಪಾಲಿಟಿಕ್ಸ್ ಚರ್ಚೆ ಆಗುತ್ತೆ. ಮೊದಲಿಗೆ 1-to-1 ಮೀಟಿಂಗ್, ಅದಾದ ಬಳಿಕ ಇಬ್ಬರು ನಾಯಕರನ್ನ ಒಟ್ಟಾಗಿ ಕೂರಿಸಿ ಒಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಎಕ್ಸ್ಕ್ಲೂಸಿವ್ ಅಂತ ಬ್ರೇಕಿಂಗ್ ಅನ್ನು TV9 ಕೊಡ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳ ಬಣ ಜೊತೆಗೆ ಉಪಮುಖ್ಯಮಂತ್ರಿಗಳ ಬಣ ಎಲ್ಲರೂ ಕೂಡ ತಮ್ಮದೇ ಆದಂಥ ದಾಳವನ್ನು, ತಮ್ಮದೇ ಆದಂಥ ಲೆಕ್ಕಾಚಾರವನ್ನು, ತಮ್ಮದೇ ಆದಂಥ ಪ್ರಿಪ್ರೇಷನ್ಸನ್ನು ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬರೆದ ತಯಾರಿಯನ್ನು ನಡೆಸಿದ್ದಾರೆ. ಯಾವ ರೀತಿ ಹೈಕಮಾಂಡ್ ಮುಂದೆ ತಮ್ಮ ಪ್ರಪೋಸಲ್ ಇಡಬೇಕು, ಮಾತುಕತೆ ಶುರುವಾದರೆ ಆವಾಗ ನಿರ್ಧಾರ ಏನಾಗಿರಬೇಕು, ಇದ್ರ ಬಗ್ಗೆ ಕೂಡ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡೆಲ್ಲಿ ಫ್ಲೈಟ್ ಹತ್ತಾರೆ ಸಿಎಂ ಸಿದ್ದರಾಮಯ್ಯ. 7 ಗಂಟೆಗೆ HL ಏರ್ಪೋರ್ಟ್ನಿಂದ ದೆಹಲಿಗೆ ಹಾರ್ತಾರೆ ಸಿದ್ದರಾಮಯ್ಯ. ಜೊತೆಗೆ ಎಲ್ಲ ಮಂತ್ರಿಗಳು ಕೂಡ ಹಾರ್ತಾರೆ. ಗೃಹ ಕಚೇರಿ ಕೃಷ್ಣಾದಿಂದ HL ಏರ್ಪೋರ್ಟ್ಗೆ ತೆರಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಇನ್ನಿತರ ಸಚಿವರು ಕೂಡ ಇದ್ದಾರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್, MB ಪಾಟೀಲ್, ಜಾರ್ಜ್, ಮಹದೇವಪ್ಪ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಈಗ ನೇರವಾಗಿ ತೆರಳ್ತಾರೆ. ರಾಜ್ಯಸಭಾ ಚುನಾವಣಾ ದೃಷ್ಟಿಯಿಂದ ಗಮನ ಸೆಳೆದಿರುವಂಥ ಎಲ್ಲರ ನಡೆ ಜೊತೆಗೆ ರಾಣಾ ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ರಾಣಾ ಜಾರ್ಜ್ ಅವರ ಪುತ್ರ ಅವರು ಕೂಡ ಜೊತೆಲಿ ಇದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ರಾಜ್ಯದಲ್ಲಿ. ಒಂದು ಕಡೆಗೆ ಕೇವಲ ಪವರ್ ಪಾಲಿಟಿಕ್ಸ್ ಒಂದೇ ಅಲ್ಲ, ರಾಜ್ಯಸಭೆ ಕೂಡ ಇದೆ. ರಾಜ್ಯಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ನೋಡಬೇಕಾಗುತ್ತೆ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿಯೇ ಇವತ್ತಿನ ಬೆಳವಣಿಗೆ ಏನಿದೆ ಅದು ಇನ್ನಷ್ಟು ಕಾಪಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಾಳಿನ ಸಭೆಯತ್ತ ಎಲ್ಲರೂ ಚಿತ್ತ ನೀಡಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಬಹುಶಃ ನಾಳೆಯ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈಗಾಗಲೇ ಸಭೆ ಹೇಗಾಗುತ್ತೆ ಅನ್ನೋದು ಒಂದು ಭಾಗ. ಈಗ 1-to-1 ಮೀಟಿಂಗ್, ಅದಾದ ಬಳಿಕ ಪ್ರತ್ಯೇಕವಾದಂಥ ಸಭೆ, ಜೊತೆಗೆ ಎಲ್ಲರೂ ಕೂಡ ಒಟ್ಟಾಗಿ ಕೂರಿಸ್ಕೊಳ್ಳೋದು, ಜೊತೆಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಸಚಿವರನ್ನ ಜೊತೆಯಾಗಿ ಕರ್ಕೊಂಡು ಹೋಗಿರುವಂಥದ್ದು, ರಾಣಾ ಕೂಡ ಜೊತೆಯಾಗಿರುವಂಥದ್ದು, ಅಂದರೆ KJ ಜಾರ್ಜ್ ಅವರ ಪುತ್ರ. ಇದೆಲ್ಲ ಏನು ಸೂಚನೆ ಕೊಡ್ತಾ ಇದೆ? ಯಾವ ರೀತಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ ಪ್ರಸನ್ನ? ಪ್ರಮೋದ್, ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಗೊಂದಲಗಳ ಬಗ್ಗೆ ಕೇವಲ ಹೇಳಿಕೆಗಳು, ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಅದನ್ನ ತಿಳಿಗೊಳಿಸುವಂತಹ ಪ್ರಯತ್ನಗಳಾಗ್ಲಿ ಅಥವಾ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರಲಿಲ್ಲ. ಆದ್ರೆ ಈಗ ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಿದೆ. ಆ ಮೊಮೆಂಟಮ್ ಎಲ್ಲವೂ ಕೂಡ ಹೋಗಿ ಬದಲಾವಣೆಯ ಕಡೆಗೇನೆ ಒಂದಷ್ಟು ಚರ್ಚೆ ಶುರುವಾಗುವ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ. ಇದೀಗ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ನಡೆಯುವಂತಹ ಸಭೆ, ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು 7:40 ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಅವರು ಕೂಡ ನಾಳೆ ದೆಹಲಿಯಲ್ಲಿ ನಡೆಯುವಂತಹ ಮಹತ್ವದ ಮೀಟಿಂಗ್ ನ ಒಂದು ಭಾಗವಾಗಿರ್ತಾರೆ. ಇಬ್ಬರು ನಾಯಕರು ಕೂಡ ಕರ್ನಾಟಕದ ಕಾಂಗ್ರೆಸ್ನ ರಾಜಕೀಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುವಂತವರು. ನಾಳೆ ನಡೆಯುವಂತಹ ಸಭೆಯಲ್ಲಿ ಇಬ್ಬರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತೆ ಅನ್ನುವಂಥದ್ದು ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಮತ್ತು ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ, ಮುಂದಿನ 2 ವರ್ಷಗಳ ರಾಜಕಾರಣದ ದೃಷ್ಟಿಯಿಂದ ನಾಳೆ ನಡೆಯುವಂತಹ ಮೀಟಿಂಗ್ ಬಹಳ ಕ್ರೂಷಿಯಲ್ ಆಗಿರುತ್ತೆ ಮತ್ತು ಮಹತ್ವದ್ದಾಗಿರುತ್ತೆ. ಒಂದು, ಸಿದ್ದರಾಮಯ್ಯ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಹಾಜರಾದ್ರೆ ಅವರು 1-to-1 ಮಾತುಕತೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಮುಕ್ತವಾಗಿ ಸಿದ್ದರಾಮಯ್ಯನವರು ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಅಥವಾ 2028ರ ತನಕದ ತಮ್ಮ ರಾಜಕೀಯದ ದೃಷ್ಟಿಕೋನಗಳನ್ನ ಹಂಚಿಕೊಳ್ಬಹುದು. ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಮಾತುಕತೆ ನಡೆಸಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇವತ್ತು ಕಾಂಗ್ರೆಸ್ ಏನೇ ನಿರ್ಣಯವನ್ನ ಹೈಕಮಾಂಡ್ ತೆಗೆದುಕೊಂಡ್ರೂ ಕೂಡ ಅದನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಬದಿಗಿಟ್ಟು ಅಥವಾ ಅವ್ರನ್ನ ಹೊರಗಿಟ್ಟು ಯಾವುದೇ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ರಾಜ್ಯಸಭಾ ಟಿಕೆಟ್ ಹಂಚಿಕೆ ಇರಬಹುದು, MLCಗಳ ಸ್ಥಾನದ ಹಂಚಿಕೆ ಇರಬಹುದು. ಈ ಎಲ್ಲ ವಿಷಯಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮಾಡಬೇಕಾಗುತ್ತೆ. ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ಇನ್ನಷ್ಟು ಡೆವಲಪ್ಮೆಂಟ್ಗಳು ಕೂಡ ಬರ್ತಾ ಇದೆ. ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಈಗಾಗಲೇ ಟಿವಿ9ನಲ್ಲಿ ಪಟ್ಟದ ಆಟದ ಕ್ಷಣದ ಸುದ್ದಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ಎಲ್ಲಾ ಸಚಿವರಿಗೂ ಕೂಡ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ. ಪರಂ ಮಹದೇವಪ್ಪ, KJ ಜಾರ್ಜ್, MB ಪಾಟೀಲ್ ಇವರೆಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳೇ ಕರೆ ಮಾಡಿ ಬನ್ನಿ ದೆಹಲಿಗೆ ಹೋಗೋಣ ಅನ್ನುವಂಥ ಮಾತನಾಡಿದ್ದಾರೆ. ಆಪ್ತ ಸಚಿವರಿಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯ ಆಹ್ವಾನ ಕೊಟ್ಟಿರುವಂಥದ್ದು ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂದರೆ ಹೈಕಮಾಂಡ್ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರನ್ನ ಕರ್ಕೊಂಡು ಹೋಗ್ತಾರೆ. ಹೈಕಮಾಂಡ್ ಮುಂದೆ ಪವರ್ ಶೋ ಮಾಡೋದಕ್ಕೆ ಅಥವಾ ಹಿರಿಯ ಸಚಿವರು ತಮ್ಮ ಜೊತೆಗಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ವಿಮಾನದಲ್ಲಿ ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಪ್ರಸನ್ನ ಕೂಡ ಜಾಯ್ನ್ ಆಗ್ತಿರೋ. ಪ್ರಸನ್ನ, ಬಹುಶಃ ಎಲ್ಲ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಅವರೇ ಖುದ್ದು ಫೋನಾಯಿಸಿ ಬನ್ನಿ ನಿಮ್ಮ ಜೊತೆಗೆ ಅಂತ ಕರೀತಾ ಇರುವಂಥದ್ದು. ಅದರಲ್ಲೂ ಬಹುಶಃ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಿರ್ತೀವಿ. ಅಶೋಕ್ ಪಟ್ಟಣ್ ಹೋಗ್ತಾರೆ, ಬೇರೆ ಬೇರೆ ನಾಯಕರು ಹೋಗ್ತಾರೆ, ಭೈರತಿ ಹೋಗ್ತಾರೆ. ಇಂಥ ನಾಯಕರು ಅನೇಕ ಬಾರಿ ಡೆಲ್ಲಿಗೆ ಹೋದಂಥ ಉದಾಹರಣೆಗಳಿದೆ. ಆದರೆ ಪರಮೇಶ್ವರ್ ಆದಿಯಾಗಿ, KJ ಜಾರ್ಜ್ ಆದಿಯಾಗಿ, ಮಹದೇವಪ್ಪ, MB ಪಾಟೀಲ್ ಆದಿಯಾಗಿ ಎಲ್ಲರನ್ನೂ ಕೂಡ ಕರೀತಾ ಇರುವಂಥದ್ದು ಬಹುಶಃ ಸಿದ್ದರಾಮಯ್ಯ ಒಂದು ರೀತಿ ಪವರ್ ಪೊಲಿಟಿಕ್ಸ್ನ ಭಾಗ ಅನ್ಸುತ್ತಾ? ಪ್ರಮೋದ್, ರಾಜಕಾರಣದಲ್ಲಿ ಒಬ್ಬಂಟಿ ಅನ್ನೋದು ದೌರ್ಬಲ್ಯದ ಸಂಕೇತ ಆಗಿರುತ್ತೆ. ಆದ್ರೆ ತನ್ನ ಜೊತೆಗೆ ಒಂದು ಪವರ್ಫುಲ್ ಆದಂತಹ ಸಚಿವರ ಪಡೆ ಇದೆ ಅನ್ನುವಂಥದ್ದನ್ನ ಪದೇ ಪದೇ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಯಾವ ಸಂದರ್ಭದಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಹಿಂದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ತನ್ನ ಆಪ್ತ ಸಚಿವರ ಜೊತೆಗೆ ಹೋಗಿದ್ದಾರೆ. ಅಲ್ಲಿ ಒಂದು ರೀತಿಯ ಪವರ್ ಶೋ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿರುವಂತದ್ದು ವಾಡಿಕೆ. ಈಗಲೂ ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಆಪ್ತ ಸಚಿವರಿಗೆ ತಾವೇ ಖುದ್ದಾಗಿ ಕರೆ ಮಾಡಿ ಜೊತೆಯಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. 3-4 ಮಂದಿ ಸಚಿವರಿಗೆ ಸ್ವತಃ KC ವೇಣುಗೋಪಾಲ್ ಅವರು ಕರೆ ಮಾಡಿ ದೆಹಲಿಗೆ ಬನ್ನಿ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. MB ಪಾಟೀಲ್ ಮತ್ತು ಪ್ರಿಯಾಂಕ್ ಖರ್ಗೆ ಇಂಥ ಒಂದಷ್ಟು ನಾಯಕರಿಗೆ ಸ್ವತಃ KC ವೇಣುಗೋಪಾಲ್ ಅವರ ಕರೆ ಬಂದಿದೆ, ನೀವು ದೆಹಲಿಗೆ ಬರಬೇಕಾಗುತ್ತೆ ಅಂತ ಹೇಳಿ. ಅಂದ್ರೆ ಇದೆಲ್ಲವನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ತನ್ನ ಜೊತೆಗೆ ಒಂದು ದೊಡ್ಡ ಪಡೆಯನ್ನ ಇಟ್ಕೊಂಡು ಹೊರಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ನಾಳೆ ನಾಯಕತ್ವ ಬದಲಾವಣೆ ವಿಚಾರದಂತಹ ಗಂಭೀರ ಪ್ರಸ್ತಾಪ ಬಂದಿದ್ದೇ ಆದ್ರೆ ಆಗ ಸಹಜವಾಗಿ ಸಿದ್ದರಾಮಯ್ಯನವರ ಜೊತೆಗಿರುವಂತಹ ನಾಯಕರ ಅಭಿಪ್ರಾಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಇನ್ನೊಂದು ಪರ್ಯಾಯ ನಾಯಕರ ಹೆಸರನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭಗಳೇನಾದ್ರೂ ತಕ್ಷಣಕ್ಕೆ ಸೃಷ್ಟಿಯಾಗಿದ್ದೆ ಆದ್ರೆ ಆಗ ಈ ಎಲ್ಲ ನಾಯಕರ ಅಭಿಪ್ರಾಯ, ಈ ಎಲ್ಲ ನಾಯಕರ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ ಭೇಟಿ ಇದು ಕೂಡ ತುಂಬಾ ಗಣನೀಯವಾದಂತಹ ಪರಿಣಾಮವನ್ನ ಬೀರುತ್ತೆ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ತನ್ನ ಜೊತೆಗೆ ಸಚಿವರ ಪಡೆಯನ್ನೇ ಕಟ್ಕೊಂಡು ಈಗ HL ನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಪ್ರಶ್ನ ಎಲ್ಲ ಮಾಹಿತಿಗಾಗಿ. ಆಫ್ಕೋರ್ಸ್ ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಜೊತೆಗೆ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ DCM DK ಶಿವಕುಮಾರ್ ಕೂಡ 7:40 ವಿಮಾನಕ್ಕೆ ದೆಹಲಿಗೆ ನೇರವಾಗಿ ಹೋಗ್ತಾ ಇದ್ದಾರೆ. ಈ ಬಾರಿ DCM ಕೂಡ ಅವ್ರು ಯಾವುದೇ ರೀತಿಯಂಥ ವಿಶೇಷ ಬೆಂಬಲಿಗರ ಪಡೆಯೊಂದಿಗೆ ಹೋಗ್ತಾ ಇಲ್ಲ. ರಾತ್ರಿ ದೆಹಲಿಗೆ ಆಡ್ತಾ ಇದ್ದಾರೆ. DCM DK ಶಿವಕುಮಾರ್ 7:40 ವಿಮಾನದಲ್ಲಿ DK ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ತಮ್ಮ ಬೆಂಬಲಿಗರಿಗಿಂತ ಹೆಚ್ಚಾಗಿ ಅವರ ಸಹೋದರ DK ಸುರೇಶ್ ಈಗಾಗಲೇ ದೆಹಲಿ ತಲುಪಿದ್ದಾರೆ. ಈಗ 7:40ಕ್ಕೆ ವಿಶೇಷ ವಿಮಾನ, ಇನ್ಫ್ಯಾಕ್ಟ್ ವಿಶೇಷ ಅನ್ನೋದಕ್ಕಿಂತ ಕೆಂಪೇಗೌಡ ಏರ್ಪೋರ್ಟ್ನಿಂದನೇ ಫ್ಲೈಟ್ನಲ್ಲಿ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಕೈ ಮುಗಿದು ಸಾಕ್ತಾರೆ. ನೋಡ್ತಾ ಇದ್ದಾರೆ ದೇಶದಲ್ಲಿ ಯಾವುದೇ ರಿಯಾಕ್ಷನ್ಸ್ಗಳನ್ನಾಗಲಿ ಪ್ರತಿಕ್ರಿಯೆಗಳನ್ನಾಗಲಿ ಕೊಟ್ಟಿಲ್ಲ. ಅದರ ಬದಲಾಗಿ ಅಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ DCM ಕೂಡ ಅಂದರೆ ಮುಖ್ಯಮಂತ್ರಿ 7 ಗಂಟೆ ಫ್ಲೈಟ್ಗೆ ವಿಶೇಷ ವಿಮಾನದಲ್ಲಿ ತೆರಳಿದ್ರೆ DCM 7:40 ಫ್ಲೈಟ್ನಲ್ಲಿ ದೆಹಲಿಗೆ ತೆರಳ್ತಾರೆ. ಒಟ್ಟಿನಲ್ಲಿ ನಾಳೆ ಪವರ್ ಶೋ ನಡೆಯುತ್ತೆ. ಹೈಕಮಾಂಡ್ನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ, ಯಾವ ರೀತಿ ಚರ್ಚೆ ಆಗುತ್ತೆ, ಬಹುಶಃ ನಾಳೆಯ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ.